ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಳಗಾವಿಯಲ್ಲಿ ಸಾರ್ವಜನಿಕರ ಸೇವೆಗೆ ಇರಬೇಕಾದ ತಹಶೀಲ್ದಾರ್ ಕಚೇರಿ ಇದೀಗ ಭ್ರಷ್ಟಾಚಾರದ ಗೂಡಾಗಿದೆಯೇ? ಸಣ್ಣ ಸಣ್ಣ ಕೆಲಸಕ್ಕೂ ಲಂಚ, ಹಣ ಕೊಟ್ಟರೆ ಮಾತ್ರ ಕಡತಗಳಿಗೆ ಚಲನೆ. ಇದೇನ ಜನಸೇವೆ ಎಂಬ ಗಂಭೀರ ಆರೋಪ ಕೇಳಿ ಬರುತ್ತದೆ. ಕಚೇರಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಪ್ರಶ್ನಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ಹೆಸರನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನವು ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಮತ್ತು ಅಧಿಕಾರಿಗಳ ಶಾಮೀಲನ್ನು ಎತ್ತಿ ತೋರಿಸುತ್ತಿದೆ. ಇದು ಒಬ್ಬರ ವಿಷಯವೇ ಅಲ್ಲ, ಒಂದು ವ್ಯವಸ್ಥಿತ ಜಾಲ. ಬಡ ಜನರ ಮೇಲೆ ನಡೆಯುತ್ತಿರುವ ಸುಲಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿರುವ ಅಭಿಷೇಕ್ ನಾಯಕ್ ಜಿಲ್ಲಾಧಿಕಾರಿಗಳಿಂದ ಕಠಿಣ ಕ್ರಮ ಒತ್ತಾಯಿಸಿದ್ದಾರೆ. ರೊಕ್ಕ ಇಷ್ಟ ಕೊಟ್ರೆ ಅಷ್ಟ ಮಾಡ್ತೀರಿ ನೀವು ಅಪ್ರೂವ್ ಸರ್ ಬರ್ತಾರೆ ಸರ್ ಬರ್ತಾರೆ ಕೊಡ್ರಿ ಸರ್ ಬರ್ತಾರೆ ನನ್ನ ಫೈಲ್ ಅದ ತಮಾದು ಹಂಗೆ ನೀವು ಯಾಕೆ ರಿಜೆಕ್ಟ್ ಮಾಡ್ರಿ ಸರ್? ನೋಡ್ರಿ ಇಲ್ಲಿ ರಿಜೆಕ್ಟ್ ಮಾಡಿದಾರೆ ಫೈಲ್. ಸರ್ ಒಂದು ಸೆಕೆಂಡ್ ಹೇಳ್ತೇನೆ, ಒಂದು ಸೆಕೆಂಡ್ ಏನು ಸರ್? ಅಲ್ರಿ ಹೇಳಬೇಡ ಏನು ಸಮಸ್ಯೆ ಅಲ್ಲ, ಅಲ್ರಿ ನಾ ನೀವು ಹೇಳಬೇಡ ರೊಕ್ಕ ಕೊಟ್ರೆ ಅಷ್ಟ ಫೈಲ್ ಅಪ್ರೂವ್ ಮಾಡ್ತಾರೆ ಅಂತ, ಇಲ್ಲಾಂದ್ರೆ ಮಾಡೋದಿಲ್ಲ. ನಿಮ್ಮ ಕಡೆ ರೆಕಾರ್ಡಿಂಗ್ ಎಲ್ಲ ಇದಾವ, ತೋರಿಸ್ತೇನೆ ನಿಮ್ಗೆ ನಾನು. ಸರ್ ಬರ್ತಾರೆ ಸರ್ ಬಂದಿದ್ದೇವ ಸರ್ ನಿಮ್ಮ ಹತ್ರ ಹಲೋ ನೀವು ರಿಜೆಕ್ಟ್ ಮಾಡಿದಿರೋ ಸರ್ ರಿಜೆಕ್ಟ್ ಮಾಡಿದಾರೋ ಸಾಹೇಬ್ರು? ಹಲೋ ಹಲೋ ನಿಮಗೆ ಎಷ್ಟು ದುಡ್ಡು ಕೇಳಿದ್ರು ಅವರು? ನನಗೆ 1,000 ರೂಪಾಯಿ ಕೊಟ್ಟರೆ ಫೈಲ್ ಅಪ್ರೂವ್ ಮಾಡ್ತೀರಿ, ಮಾಡಂಗಿಲ್ಲ. ನನ್ನ ಕಡೆ ನೋಡ್ರಿ ಪ್ರೂಫ್ ಇದೆ. ಎಷ್ಟು ಇರ್ಬೇಕು ಹೇಳ್ರಿ ನೀವು ಯಾಕೆ ನಮ್ಮ ಫೈಲ್ ರಿಜೆಕ್ಟ್ ಮಾಡ್ರಿ? ನೀವು ರೊಕ್ಕ ಕೊಟ್ಟರೆ ಅಷ್ಟ ಫೈಲ್ ಅಪ್ರೂವ್ ಮಾಡವ್ರ? ನಿಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಣ. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಡೌನ್ಲೋಡ್ ಮಾಡಿ ನೋಡ್ರಿ. ಅಲ್ಲ, ಗೌರ್ಮೆಂಟ್ ಆಫೀಸ್ ಜನಸಾಮಾನ್ಯ ಹೆಂಗ್ ಬರ್ಬೇಕ್ರಿ ಮೇಡಮ್? ಈ ತರ ದುಡ್ಡು ಕೇಳ್ತಾ ಇದ್ರು. ದುಡ್ಡು ಯಾರು ಕೇಳ್ತಾರೆ ಸರ್ ಚೆಕ್ ನೋಡ್ರಿ, ಮಾಡ್ತಾರೆ. ಇಲ್ಲಿ ರೆಕಾರ್ಡಿಂಗ್ ಇದೆ ನೋಡ್ರಿ. ಇವರು ಯಾರೋ ಬಂದ್ರೂ ಇವ್ರು ಕೆಲಸ ಮಾಡಂಗಿಲ್ಲ, ದುಡ್ಡು ಕೊಟ್ರೆ ಅಷ್ಟೇ ಕೆಲಸ ಮಾಡ್ತಾರೆ. ಡೈರೆಕ್ಟ್ ಕೇಳ್ತಾರೆ, ರೊಕ್ಕ ಕೊಟ್ರೆ ಅಷ್ಟ ಫೈಲ್ ನಾ ಅಪ್ರೂವ್ ಮಾಡ್ತೀನಿ. ಯಾರು ಕೇಳ್ತಾರೆ ಎಲ್ಲ ಇದಾವ್ರಿ ವಿಡಿಯೋ. ನೀವು ನಾವು ಸ್ವಂತ ಮಾಡೀನಿ, ನನ್ನ ಕಡೆನೇ ಕೇಳಿರಿ. ನೀವು ಏನ್ ಮಾತಾಡ್ತಾರೆ ಹೇಳಿ ಹೇಳ್ತಾನ್ರಲ್ಲ ಡಾಕ್ಯುಮೆಂಟ್ಸ್ ಚೆಕ್ ನೀವು ಯಾರು ಸರ್? ಇವರು ಏನಂತ ರಿಜೆಕ್ಟ್ ಮಾಡಿದಾರ ಅಂದ್ರ, ನಾವು ಫೈಲ್ ಇವ್ರ ಕಡೆ ಕೊಟ್ಟಿಲ್ಲ ಅಂತ ರಿಜೆಕ್ಟ್ ಮಾಡಿದಾರ. ನಾ ಸ್ವಂತ ಆಗಿ ಇವ್ರ ಕಡೆ ಫೈಲ್ ಕೊಟ್ಟಿದ್ದೀನಿ, ಈ ತರ ಫೋಟೋಸ್ ನಿಮ್ ಕಡೆ ತೋರಿಸ್ತೀನಿ ಸರ್. ಸರ್ ಬರ್ತಾನೆ, ನಾ ಹೇಳ್ತಾನೆ ಸರ್ ಹೇಳ್ತಾರೆ. ಯಾಕಂದ್ರೆ ಇಂಥವ್ ದಿನ ಸಂಕಟ ಬರ್ತದ್ರಿ, ಮಂದಿಗೆ ಹೆಲ್ಪ್ ಮಾಡಕ್ ಕುಂತ ನಾವ್ ಇಂಥದ್ದು ಏನು ಮಾಡಕ್ಕಲ್ಲ. ಮಂದಿ ಪೇಮೆಂಟ್ ಹೋಗ್ಬೇಕು. ಮಂದಿದ ಹೆಲ್ಪ್ ಅಂದ್ರೆ ನಿಮ್ ಕೆಲಸ ಐತ್ರಿ, ನೀವು ಮಾಡಬೇಕು. ನಿಮ್ ಕೆಲಸ ಐತೆ ನಿಮ್ಗೆ. ನೀವು ದಾಖಲಾತಿ ಕರೆಕ್ಟ್ ಇಲ್ಲ ಮಾಡಿದ್ರೆ ಪೇಮೆಂಟ್ ಹೋಗದ್ರಿ. ಈಗೆಲ್ಲ ಸಾಫ್ಟ್ವೇರ್ ದಾಗ ಕರೆಕ್ಟ್ ಆಗಿ ಮಾಡಿದ್ರೆ ಪೇಮೆಂಟ್ ಬರ್ತದ್ರಿ. ಈಗ ನೀವ್ ಹೇಳಲ್ಲ ಗೌರ್ಮೆಂಟ್ ಕೊಡ್ತೈತ್ರಿ, ನೀವು ಕೊಡ್ತೀರಿ ಪೇಮೆಂಟ್? ಅಲ್ಲಲ್ಲ, ಅದನ್ನ ಕರೆಕ್ಟ್ ಮಾಡಾರ ಸಿಟ್ ಬರತ್ತೆ. ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಳ್ಳಿ. ಅಲ್ಲ ಕರೆಕ್ಷನ್ ಇಲ್ಲ, ಯಾಕಂತ ಕರೆಕ್ಷನ್ ಐತೆ ಅಂತ ಹೇಳಿ. ಈಗ ನಿಮ್ಮ ಕರೆಕ್ಷನ್ ಐತೆ ಅಂತ ರಿಪೋರ್ಟ್ ಹಾಕಿದಿರಿ? ಹೌದು, ಅದು ತೋರಿಸಿಲ್ಲ. ತಡೆ ನೋಡೋಣ. ಬಂದದ್ದೇನ ನೀವು ಕರೆಕ್ಟ್ ಮಾಡಿಲ್ಲ ಅಂತ ಬಂದೈತೆ, ನಾನು ಕರೆಕ್ಷನ್ ಮಾಡತ್ತೆ. ನಿಮ್ ಕೆಲಸ ಮಾಡಬೇಕ, ಮತ್ತೆ ನೀವು ರಿಪೋರ್ಟ್ ಏನಂತ ಹಾಕಿದಿರಿ? ಈಗ ಇವರು ರಿಪೋರ್ಟ್ ಹಾಕಿದಾರ. ನಾ ಇವ್ರ ಕಡೆ 8 ಸರ್ತಿ ಬಂದೋಗೇನಿ, 10-15 ಸರ್ತಿ ಬಂದೋಗೇನಿ. ಬರೋ ಅವಶ್ಯಕತೆ ಇಲ್ಲಪ್ಪ. ನೀನು ಸರ್ ನಮ್ ಕೆಲಸಕ್ಕೆ ನಾವು ಬರಬೇಕಲ್ಲ, ಮತ್ತೆ ನೀವು ಮಾಡಿದ ಅದಕ್ಕೆ ನಾವು ಬಂದೇವಲ್ಲ. ಅಲ್ಲಲ್ಲ, ನೀವು ಬರೋದಿಲ್ಲಪ್ಪ. ಸರ್ ಬಂದಿದ್ದ ಕರೆಕ್ಷನ್ ಮಾಡೋದಂತ ಸರ್ ಹೇಳಿದಾರ ನಿಮ್ಗ? ಹೇಳ್ಯಾರ. ನೀವು ಇದೇ ಏನಂದ್ರಿ? ನಾ ಬಂದಿನ ಅವಾಗ ಸರ್ ಹೇಳ್ಯಾರ. ನಿನ್ನೆ ರೆಕಾರ್ಡಿಂಗ್ ಮಾಡಿ ನಾ ಬಂದಿದ್ದಲ್ಲ, ಆಫೀಸ್ ಇಂದ ಎಂಟ್ರಿ ಮಾಡಿ ಮಾಡ್ಬೇಕಂದ್ರೆ ಬಹಳಷ್ಟು ಹುಡುಕಾಡೋದೈತೆ. ನಾನು ನಿಮ್ ನೀವು ಸ್ವಂತ ಎಷ್ಟು ಅಪ್ರೂವ್ ಮಾಡಿದಿರಿ ರಿಪೋರ್ಟ್ ಕೊಡ್ರಿ. ನೀವು ಲಾಗಿನ್ ದಾಗ ನಿಮ್ ಫೈಲ್ ನಾ ತೆಗೆದು ತೋರಿಸ್ತೇನೆ. ಎಷ್ಟು ನೀವು ಅಪ್ರೂವ್ ಮಾಡಿದಿರಿ, ಎಷ್ಟು ರಿಜೆಕ್ಟ್ ಮಾಡಿದಿರಿ, ಹೆಂಗ್ ಮಾಡಿದಿರಿ ಅದು ತೋರಿಸ್ತೇನೆ ನಾನು ನಿಮ್ಗೆ. ಈಗ ನೇರ ಅಲ್ರಿ, ನೇರವಾಗಿ ಆರೋಪ ಮಾಡ್ತಾರಲ್ರಿ ನಿಮ್ಮ ಮೇಲೆ. ತಪ್ಪು ತಿಳ್ಕೊಂಡಾರೆ ನಾ ಮಾಡಿದ್ದಂತೆ. ಯಾಕಂದ್ರೆ ಮಂದಿಗೆ ರಿಸೈನ್ ಮಾಡಿ. ಇದು ಪಬ್ಲಿಸಿಟಿ ಆಗಲಿ, ನಿಮ್ಮಿಂದ ನಮ್ಗೊಂದು ಮೆಸೇಜ್ ನಮ್ಗೆ ಹೆಲ್ಪ್ ಆಗಲಿ. ಅಮೌಂಟ್ ಕೇಳಿದಾರು, ಅದು ನಿಮ್ ಕಡೆ ನಾನು ಪ್ರೂಫ್ ಕೊಡ್ತೀನಿ. ಎಲ್ಲ ಏನಾಯ್ತಂತೆ ಕಡೆ ವಿಡಿಯೋ. ಇವರು ಕ್ಯಾಶ್ ತಗೋ, ನನಗೆ 500 ರೂಪಾಯಿ ಕೊಟ್ಟರೆ ನಿನ್ನ ಫೈಲ್ ಅಪ್ರೂವ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಂಗಿಲ್ಲ. ಡೈರೆಕ್ಟ್ ಕೇಳಿದಾರು. ನನ್ನ ಕಡೆ ವಿಡಿಯೋ ಇದಾವೆ ಎಲ್ಲ ಡೈರೆಕ್ಟ್. ಮತ್ತೆ ಈಗ
ಸಿದಾಗಿ ಬಂದೆ ಬೆಳಗ್ಗೆ ಸರ ಮತ್ತು ಯಾಕೆ ರಿಜೆಕ್ಟ್ ಮಾಡಿದಿರಿ ಅಂದ್ರೆ ನೀವು ದಾಖಲಾತಿ ಕೊಟ್ಟಿಲ್ಲ ನೀವು ಫೈಲ್ ಕೊಟ್ಟಿಲ್ಲ ನಾನೇ ಬಂದು ಸ್ವಂತಾಗಿ ಅವ್ರ ಕೈಗೆ ಫೈಲ್ ಕೊಟ್ಟು ಹೇಳಿ ಹ್ಞೂ ಆ ರಿಪೋರ್ಟ್ದಾಗ ಆನ್ಲೈನ್ ನೀವು ಚೆಕ್ ಮಾಡ್ಬೋದು ದಾಖಲಾತಿ ಕೊಟ್ಟಿಲ್ಲ ಅಂತಾನೆ ಐತಿ ಇವ್ರು ಪ್ರತಿ ಟೈಮ್ ದುಡ್ಡು ಕೇಳ್ತಾರೆ ಕೇಳ್ತಾರೆ ಹರ್ ಟೈಮ್ ಇವತ್ತು 7 ದಿವಸದ ಡ್ಯೂ ಐತೆ ಸರ್ ಅದ ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಓಕೆ 7 ದಿವಸದಾಗ ಅವ್ರು ಏನಂತ ಆ್ಯಕ್ಷನ್ ತಗೋಬೇಕು ಅದನ್ನ ಮಾಡಿಲ್ಲ ಅವರು ಹ್ಞೂ ಈಗ ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ ಅಲ್ಲ ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ ನನ್ನ ಕಡೆ ವಿಡಿಯೋ ಇದಾವೆ ಕ್ಯಾಶ್ ಕೇಳಿದ್ದು ಎಲ್ಲ ಮಾಡಿದ್ದು ನಾವು ಕೊಟ್ಟಿದ್ದು ಇದಾವು ಅವ್ರು ತೊಗೊಂಡಿದ್ದು ಇದಾವೆ ಸರ್ ಓಕೆ